ನಿನ್ನೆ ಬೆಂಗಳೂರಿನ ಚಾಮರಾಜನಗರದಲ್ಲಿ ಕೊಟ್ಟಿಗೆಯಲ್ಲಿದ್ದಂತಹ 3 ಹಸುಗಳ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಿಂದಿನ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಗೋಶಾಲೆಯನ್ನು ತೆರಿಬೇಕು ಅಂತ ತೀರ್ಮಾನ ಮಾಡಿ 14 ಗೋಶಾಲೆಗಳ ಆರಂಭ ಆಗಿತ್ತು. ಆದರೆ ಕಳೆದ ವಾರದ ಸಚಿವ ಸಂಪುಟದಲ್ಲಿ ಉಳಿದ ಎಲ್ಲ ಗೋಶಾಲೆಗಳನ್ನ ನಾವು ಕಟ್ ಮಾಡೋದಿಲ್ಲ, ರದ್ದು ಮಾಡ್ತೇವೆ ಅನ್ನೋದು ಸಚಿವ ಸಂಪುಟದ ತೀರ್ಮಾನ ಮಾಡಿದ್ರು. ಗೋವಿನ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಗೊಂಡಿರುವಂಥ ಧೋರಣೆ ಇದು ಕಿಡಿಗೇಡಿ ಮುಸಲ್ಮಾನರಿಗೆ ಒಂದು ರೀತಿಯ ಸ್ಫೂರ್ತಿ. ನಾವು ಗೋವನ್ನು ತಾಯಿ ಅಂತ ಕರಿತೇವೆ. ಆದರೆ ಗೋವಿಗೆ ಈ ರೀತಿ ಅಪಮಾನ ಮಾಡಿ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಆಗ್ತಾ ಇದೆ. ಕೆಚ್ಚಲನ್ನ ಕಡಿದು ಆ ಹಸುಗಳ ಕಾಲಿಗೆ ಕತ್ತಿಯಿಂದ ಹೊಡೆದು ಗಾಯ ಮಾಡ್ತಿರೋದು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡೋಂಥ ಒಂದು ನೀಚ ಸಂಸ್ಕೃತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಮುಖ್ಯಮಂತ್ರಿ ಸಂಬಂಧಪಟ್ಟವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ಆದರೆ ಈ ಮನೋಭಾವನೆ ಹೆಂಗೆ ಹೋಗ್ಬೇಕು? ರಾಜ್ಯ ಸರ್ಕಾರವೇ ಇದ್ರ ದಿಕ್ಕಲ್ಲಿ ಗಮನಿಸಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ನಾವು ಮಾಡಿದ್ವಿ. ಆದರೆ ಈ ಸರ್ಕಾರ ಬರ್ತಿದ್ದಂಗೆ ಆ ನಿಷೇಧವನ್ನು ರದ್ದು ಮಾಡೋ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡ್ತೇವೆ ಅನ್ನೋಂಥ ದಿಕ್ಕಲ್ಲಿ ಹೋದರು. ಹಿಂದೂ ಸಮಾಜದ ತಾಳ್ಮೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರೀಕ್ಷೆ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಎದ್ರೆ ಏನಾಗ್ಬೋದು ಅನ್ನೋಂಥ ಚಿಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಬರುವಂಥ ದಿನದಲ್ಲಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ಗಂಭೀರವಾದ ಗಲಭೆಗಳಾದರೆ, ಯಾವುದೇ ಸಾವು ನೋವುಗಳಾದರೆ ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.